ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಬಿರಿಯಾನಿಗೆ ಎಷ್ಟು ಫೇಮಸ್ಸೋ ಅಷ್ಟೇ ಹೂವಿಗೂ ಕೂಡ ಫೇಮಸ್ ಆಗಿದೆ. ಇದೇ ಹೂವನ್ನ ನಂಬ್ಕೊಂಡು ವ್ಯಾಪಾರ ಮಾಡ್ತಿದ್ದ ಇವನ ಹೆಸರು ಹರೀಶ್ ಅಂತ. ಕಳೆದ 10 ವರ್ಷಗಳ ಹಿಂದೆ ಮಾಧವಿ ಅನ್ನೋಳ ಜೊತೆ ಇವನಿಗೆ ಮದುವೆಯಾಗಿತ್ತು. ಮೂಲತಃ ಆಂಧ್ರದವರಾದ ಇವರು ಮದುವೆಯಾದ ಬಳಿಕ ಹೊಸಕೋಟೆಗೆ ಬಂದು ಹೂವಿನ ವ್ಯಾಪಾರ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಿದ್ರು. ಇವರಿಗೆ 2 ಮಕ್ಕಳು ಸಹ ಇದ್ರು. ಹರೀಶ್ಗೆ 2 ಹೂವಿನ ಅಂಗಡಿಗಳಿದ್ವು. ವ್ಯವಹಾರದಲ್ಲಿ ಯಶಸ್ವಿಯಾಗಿದ್ರಿಂದ ಬೇರೆ ಬೇರೆ ಕಡೆ ಹೂವಿನ ಅಂಗಡಿ ಹಾಕೊಂಡು ಗಂಡ ಹೆಂಡತಿ ಒಳ್ಳೆ ಆದಾಯವನ್ನೇ ಗಳಿಸ್ತಿದ್ರು. ಹೀಗೆ ಇವರ ಜೀವನ ಹಾಯಾಗಿ ಸಾಕ್ತಿದ್ದ ಹೊತ್ತಲ್ಲೇ ಒಂದು ದಿನ ಲಕ್ಷ್ಮಿ ಅನ್ನೋ 30 ವರ್ಷದ ಮಹಿಳೆ ಹರೀಶ್ ಅಂಗಡಿಗೆ ಹೂ ತಗೊಳ್ಳೋಕೆ ಅಂತಾನೆ ಬಂದಿದ್ಲು. ದಿನ ದೇವಸ್ಥಾನಕ್ಕೆ ಹೋಗೋಕು ಮೊದಲು ಲಕ್ಷ್ಮಿ ಹೂವನ್ನ ಖರೀದಿ ಮಾಡ್ತಿದ್ಲು. ಅದು ಇವನ ಅಂಗಡಿಯಲ್ಲಿ ಮಾತ್ರ ತಗೊಳ್ತಿದ್ಲು. ಇದರಿಂದ ಇವಳ ಮಾತು ಹಾಗೂ ನೋಟ ಹರೀಶ್ನ ಕೆಣಕಿತ್ತು. ಕಡಿಮೆ ಬೆಲೆಗೆ ಹೆಚ್ಚು ಹೂ ಕೊಡ್ತಾ ಲಕ್ಷ್ಮಿ ಜೊತೆ ಮಾತು ಬೆಳೆಸಿದ್ದ. ಸ್ವಲ್ಪ ದಿನಗಳ ನಂತರ ಫ್ರೀಯಾಗಿ ಹೂ ಕೊಡೋಕೆ ಶುರು ಮಾಡಿದ್ದ. ಇದರಿಂದ ಲಕ್ಷ್ಮಿಗೆ ಹರೀಶನ ಆ ನೋಟ ಅರ್ಥವಾಗೋಕೆ ಹೆಚ್ಚು ಟೈಮ್ ಹಿಡಿದಿರಲಿಲ್ಲ. ಇದು ಸಲುಗೆಗೆ ತಿರುಗಿ 2 ಫೋನ್ ನಂಬರ್ಗಳನ್ನ ಸಹ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು. ಬಳಿಕ ಲಕ್ಷ್ಮಿ ಹರೀಶನನ್ನ ಮನೆಗೆ ಆಹ್ವಾನಿಸಿದ್ಲು. ಮೊದಲೇ ಒಂಟಿ ಜೀವನ ನಡೆಸ್ತಿದ್ದ ಲಕ್ಷ್ಮಿ ಮನೆಗೆ ಬಂದ ಹರೀಶ ಇವಳನ್ನ ಹರಿದು ಮುಕ್ಕಿದ್ದ. ಹೀಗೆ ಹೂ ತಗೊಳ್ಳೋಕೆ ಅಂತ ಬರ್ತಿದ್ದವಳ ಹೂವಿಗೆ ಕೈ ಹಾಕಿದ್ದ ಹರೀಶ ದಿನ ಹೂವಿನ ಬಾಣ ಬಿಡೋಕೆ ಶುರು ಮಾಡಿದ್ದ. ಇದರಿಂದ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಹೂವು ಮುಳ್ಳಿನಂತೆ ಒಂದಾಗಿ ಹೋಗಿತ್ತು. ಲಕ್ಷ್ಮಿ ಮೊದಲ ಗಂಡನಿಂದ ಡೈವರ್ಸ್ ತಗೊಂಡು ಒಂಟಿಯಾಗಿ ಜೀವನ ನಡೆಸ್ತಿದ್ಲು. ಅಂಗಡಿಯೊಂದರಲ್ಲಿ ಕೆಲಸ ಮಾಡ್ತಾ ಒಬ್ಬಳೆ ಜೀವನವನ್ನ ಸಾಗಿಸ್ತಿದ್ಲು. 30 ವರ್ಷದ ತುಂಬಿದ ಪ್ರಾಯವಾಗಿದ್ರಿಂದ ವಯಸ್ಸು ಇವಳ ಮಾತು ಕೇಳದೆ ಹರೀಶನ ಜೊತೆ ದೈಹಿಕ ಸುಖಕ್ಕಾಗಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು. ಇದರಿಂದ ಹೇಗಾದ್ರೂ ಮಾಡಿ ಹರೀಶ್ನ ಮದುವೆಯಾಗಬೇಕು ಅಂತ ಅನ್ಕೊಂಡಿದ್ಲು. ಮನೆಗೆ ಬರ್ತಿದ್ದ ಹರೀಶ್ಗೆ ವೆರೈಟಿ ಅಡುಗೆ ಮಾಡಿ ಬಡಿಸ್ತಿದ್ಲು. ಸಾಲದಕ್ಕೆ ಅಂಗಡಿಗೂ ಸಹ ಬಾಕ್ಸ್ನ ತಗೊಂಡು ಹೋಗಿ ಕೊಟ್ಟು ಬರ್ತಿದ್ಲು. ರಾತ್ರಿ ಆಗ್ತಿದ್ದ ಅಂಗಡಿಗೆ ಬೀಗ ಹಾಕಿ ಲಕ್ಷ್ಮಿ ಮನೆ ಸೇರಿಕೊಳ್ತಿದ್ದ ಹರೀಶ ಲಕ್ಷ್ಮಿಯ ಪೆಟ್ಟಿ ಅಂಗಡಿಯನ್ನ ತೆರೆದು ವ್ಯಾಪಾರ ಮಾಡೋಕೆ ಶುರು ಮಾಡಿ ಬಿಡ್ತಿದ್ದ. ಹೀಗೆ 30 ವರ್ಷದ ಲಕ್ಷ್ಮಿಯಲ್ಲಿ ಅಳಿದುಳಿದ ಮಕರಂದವನ್ನ ಸಹ ಹೀರ್ತಿದ್ದ ಹರೀಶ ಬಳಿಕ ಹೆಂಡತಿ ಮನೆಗೆ ಹೋಗ್ತಿದ್ದ. 2 ವರ್ಷಗಳ ಕಾಲ ಹರೀಶ್ ಹಾಗೂ ಲಕ್ಷ್ಮಿ ನಡುವಿನ ಅಕ್ರಮ ಸಂಬಂಧ ಮುಂದುವರೆದಿತ್ತು. ಮತ್ತೊಂದು ಕಡೆ ಹೆಂಡತಿ ಜೊತೆಗೂ ಹರೀಶ ಜೀವನ ನಡೆಸ್ತಾ ಲಕ್ಷ್ಮಿ ಮೇಲೆ ಇನ್ನಿಲ್ಲದಂತೆ ವ್ಯಾಮೋಹವನ್ನ ಬೆಳೆಸಿಕೊಂಡಿದ್ದ. ಹರೀಶ್ ಸಹ ಒಳ್ಳೆಯವನು. ಅವನನ್ನ ಮದುವೆಯಾದ್ರೆ ನನ್ನ ಜೀವನದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಅನ್ಕೊಂಡೆ ಲಕ್ಷ್ಮಿ ಸಹ ಅವನ ಜೊತೆ ಎಂಜಾಯ್ ಮಾಡ್ತಿದ್ಲು. ಆದ್ರೆ ಲಕ್ಷ್ಮಿ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದಾಗ್ಲೇ ಹರೀಶ ನನಗೆ ಈ ಮೊದಲೇ ಮದುವೆಯಾಗಿದೆ, 2 ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಿದ್ದ. ಅಲ್ಲದೆ ನಾನು ನಿನ್ನ ಮದುವೆಯಾಗೋದಿಲ್ಲ ಅಂತಾನು ಹೇಳಿದ್ದ. ಇದರಿಂದ ನನಗೆ ಮೋಸ ಮಾಡ್ತೀಯಾ ಅಂತ ಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಂತೆ ಹರೀಶ ತಬ್ಬಿಬ್ಬಾಗಿ ಹೋಗಿದ್ದ. ನನಗೆ ನಿನ್ನ ಬಗ್ಗೆ ಏನೊಂದು ಗೊತ್ತಿರ್ಲಿಲ್ಲ, ನಿನಗೂ ಮದುವೆಯಾಗಿರ್ಬೇಕು ಅಂತ ಅನ್ಕೊಂಡೆ. ನಾನು ನಿನ್ನ ಹತ್ರ ಎಂಜಾಯ್ ಮಾಡೋಕಷ್ಟೇ ಬರ್ತಿದ್ದೆ ಅಂತ ಹರೀಶ ಕ್ಲಿಯರ್ ಆಗಿ ಲಕ್ಷ್ಮಿಗೆ ಹೇಳಿದ್ದ. ಆದ್ರೂ ಕೇಳದೆ ನನ್ನ ಮದುವೆಯಾಗೋ ಅಂತ ಇವಳು ದುಂಬಾಲು ಬಿದ್ದಿದ್ಲು. ನಿನಗೆ ಮದುವೆಯಾಗಿರೋದು ನನಗೂ ಗೊತ್ತು, ಆದ್ರೂ ನನ್ನ ಮದುವೆ ಮಾಡ್ಕೋ, ನಿನಗೆ ಸಾಕು ಅನ್ನುವಷ್ಟು ಸುಖ ಕೊಡ್ತೀನಿ, ನೀನು ನನ್ನ ಜೊತೆ ಇದ್ರೆ ಸಾಕು, ನಿನ್ನ ಹೆಂಡತಿ ಸಹವಾಸಕ್ಕೆ ನಾನು ಬರೋದಿಲ್ಲ, ನೀನು ನಿನ್ನ ಮೊದಲ ಹೆಂಡತಿ ಜೊತೆನೆ ಇರು, ಆದ್ರೆ ನನ್ನ ಜೊತೆನು ತಾಳಿ ಕಟ್ಟಿ ಎಂಜಾಯ್ ಮಾಡು ಅಂತ ಲಕ್ಷ್ಮಿ ದುಂಬಾಲು ಬಿದ್ದಿದ್ಲು. ಇದರಿಂದ ಸಂಕಷ್ಟಕ್ಕೆ ಸಿಲುಕಿದ ಹರೀಶ ಇವಳನ್ನ ದೇವಸ್ಥಾನದಲ್ಲೇ ಸಿಂಪಲ್ ಆಗಿ ಮದುವೆಯಾಗೋದಕ್ಕೆ ನಿರ್ಧರಿಸಿದ್ದ. ಇದಕ್ಕೆ ಲಕ್ಷ್ಮಿ ಕೂಡ ಓಕೆ ಅಂದಿದ್ಲು. ಹರೀಶ ಸಿಂಪಲ್ ಆಗಿ ಮದುವೆಯಾಗೋಣ ಅಂತಿದ್ದಂತೆ ಲಕ್ಷ್ಮಿ ದೊಡ್ಡ ಟೆಂಟ್ ಹಾಕಿ ಮದುವೆಗೆ ರೆಡಿ ಮಾಡ್ಕೊಂಡಿದ್ಲು. ಇವನು ಬೇಡ ಅಂದ್ರು ಹೇಗೋ ಒಪ್ಪಿಸಿ ಗ್ರ್ಯಾಂಡ್ ಆಗಿ ಇಬ್ರು 2ನೇ ಮದುವೆಯಾಗಿದ್ರು. ಈ ಮದುವೆ ಇಬ್ರಿಗೂ 2ನೇ ಮದುವೆಯೇ ಆಗಿತ್ತು. ಮದುವೆಯಾಗಿ 1 ತಿಂಗಳವರೆಗೂ 2ನೇ ಹೆಂಡತಿ ಲಕ್ಷ್ಮಿ ಹರೀಶನ ಜೊತೆ ಚೆನ್ನಾಗೇ ಇದ್ಲು. ಆಮೇಲೆ ಇವಳ ಅಸಲಿ ವರಸೆಯನ್ನ ಶುರು ಮಾಡಿದ್ಲು. ಮೊದಲು ನನ್ನ ಮನೆಗೆ ಬರ್ಬೇಕು, ಇಲ್ಲೇ ತಿನ್ಬೇಕು ಅಂತ ಡಿಮ್ಯಾಂಡ್ ಮಾಡೋಕೆ ಶುರು ಮಾಡಿದ್ಲು. ಹೊಸ ಹೆಂಡತಿಯಾಗಿದ್ರಿಂದ ಹರೀಶ ಸಹ ಅವಳ ಅಳಿದುಳಿದ ಯೌವನವನ್ನ ಸಹ ಹರಿದು ಮುಕ್ಕಿದ್ದ. ಆದ್ರೆ ಹೊಸ ಹೆಂಡತಿ ಜೊತೆ ಹೆಚ್ಚು ಟೈಮ್ ಕಳೀತಾ ಇದ್ದಿದ್ರಿಂದ ಮೊದಲ ಹೆಂಡತಿಗೆ ಗಂಡನ ಮೇಲೆ ಅನುಮಾನ ಶುರುವಾಗಿತ್ತು. ಆಗ್ಲೇ ತನ್ನ ಗಂಡನ ಅಕ್ರಮ ಸಂಬಂಧ ಹಾಗೂ 2ನೇ ಮದುವೆ ಬಗ್ಗೆ ಮಾಧವಿಗೆ ಗೊತ್ತಾಗಿ ಗಂಡನ ಮೇಲೆ ನಿಗಾ ವಹಿಸಿದ್ಲು. ಒಂದು ದಿನ ಗಂಡನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಮಾಧವಿ, ನನಗೆ ಮೋಸ ಮಾಡ್ತಾ ಇದೀಯಾ, ಹೀಗೆ ಮಾಡಿದ್ರೆ ನಾನು ಮಕ್ಕಳ ಜೊತೆ ಪ್ರಾಣಹರಣ ಮಾಡ್ಕೊಳ್ತೀನಿ ಅಂತ ಹೆದರಿಸಿದ್ಲು. ಆಗ ಮಕ್ಕಳ ಮೇಲೆ ಇದ್ದ ಪ್ರೀತಿಯಿಂದ ಹರೀಶ ಮೆತ್ತಗಾಗಿದ್ದ. ಇದರಲ್ಲಿ ನನ್ನದೇನು ತಪ್ಪಿಲ್ಲ, ಹೂ ಮಾರ್ತಿದ್ದ
ಚಿಕ್ಕವನಿದ್ದಾಗ ಲಕ್ಷ್ಮಿ ನನ್ನ ಹನಿ ಟ್ರ್ಯಾಪ್ ಮಾಡಿ ಮದುವೆಯಾದ್ಲು ಅಂತ ಹೇಳಿದ್ದ. ಇದೇ ವಿಚಾರಕ್ಕೆ ಆಗಾಗ ಗಂಡ ಹೆಂಡತಿ ಮಧ್ಯೆ ಜಗಳ ನಡೀತಲೇ ಇತ್ತು. ಮಕ್ಕಳು ತಂದೆ ಹತ್ರ ಮಾತನಾಡೋದನ್ನ ನಿಲ್ಲಿಸಿದ್ರು. ಅಲ್ಲದೆ ಮಕ್ಕಳನ್ನ ನನ್ನ ತಾಯಿ ಮನೆಗೆ ಕಳಿಸಿ ಓದಿಸ್ತೀನಿ, ಮಕ್ಕಳು ನಿನ್ನ ನೋಡಿ ಹಾಳಾಗ್ತಾರೆ ಅಂತ ಮಾಧವಿ ದಿನನಿತ್ಯ ಗಂಡನ ಜೊತೆ ಜಗಳ ತೆಗೀತಿದ್ಲು. ಇದರ ಮಧ್ಯೆ ಹರೀಶನ ಎರಡನೇ ಹೆಂಡತಿ ಲಕ್ಷ್ಮಿ ಹೊಸ ವರಸೆಯನ್ನ ಶುರು ಮಾಡಿದ್ಲು. ಹೇಗಿದ್ರು ನಿನ್ನ ಹೆಂಡತಿಗೆ ನಮ್ಮಿಬ್ಬರ ವಿಷಯ ಗೊತ್ತಾಗಿ ಹೋಗಿದೆ, ಹೀಗಾಗಿ ನನ್ನೂ ಸಹ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೋ ಅಂತ ದುಂಬಾಲು ಬಿದ್ದಿದ್ಲು. ಮೊದಲ ಹೆಂಡತಿ ನನ್ನ ಹತ್ರ ಬರ್ಬೇಡ, ಎರಡನೇ ಹೆಂಡತಿ ಜೊತೆನೆ ಶಾಶ್ವತವಾಗಿರು ಅಂತ ಟಸ್ಸೆ ಹೊಡೆದಂತೆ ಹೇಳಿಬಿಟ್ಟಿದ್ಲು. ಇದರಿಂದ ಹರೀಶನಿಗೆ ಇಬ್ಬರು ಹೆಂಡತಿಯರ ಮಧ್ಯೆ ಸಿಲುಕಿ ಒದ್ದಾಡಿ ಹೋಗಿದ್ದ. ಇಬ್ಬರ ಮಧ್ಯೆ ಸಿಲುಕಿ ಜೀವನದಲ್ಲಿ ಇವನಿಗೆ ನೆಮ್ಮದಿಯೇ ಇಲ್ಲದಂತಾಗಿತ್ತು. ಇದೇ ವಿಚಾರಕ್ಕೆ ಯಾವ ಮನೆಗೆ ಹೋಗ್ಬೇಕು ಅಂತ ತಲೆ ಕೆಡಿಸಿಕೊಂಡು ಕೆಲವೊಂದು ಸಲ ಬಸ್ ಸ್ಟಾಪ್ ಅಲ್ಲೇ ರಾತ್ರಿಗಳನ್ನ ಸಹ ಹರೀಶ ಕಳೆದಿದ್ದ. 30 ವರ್ಷದ ಲಕ್ಷ್ಮಿಯ ಬಲಿತ ತೊಡೆಗಳಿಗೆ ಮನಸೋತಿದ್ದ ಹರೀಶನ ಜೀವನವೇ ಛಿದ್ರವಾಗಿ ಹೋಗಿತ್ತು. 6 ತಿಂಗಳಲ್ಲಿ ಇಬ್ಬರು ಹೆಂಡತಿಯರ ಕಾಟಕ್ಕೆ ಹರೀಶ ಪತರಗುಟ್ಟು ಹೋಗಿದ್ದ. ಇದರಿಂದ ಒಂದು ನಿರ್ಧಾರಕ್ಕೆ ಬಂದವನು ಎರಡನೇ ಹೆಂಡತಿ ಲಕ್ಷ್ಮಿ ಹತ್ರ ಹೋಗಿ ಅಸಲಿ ವಿಷಯವನ್ನ ಹೇಳಿದ್ದ. ನಿನಗೆ ಲೀಗಲ್ ಆಗಿ ಗಂಡನಾಗಿರ್ತೀನಿ, ಆದ್ರೆ ಇಲ್ಲೀಗಲ್ ಆಗಿ ವ್ಯವಹಾರ ಮಾಡೋಕೆ ನನ್ನಿಂದ ಆಗೋದಿಲ್ಲ, ನನಗೆ ತೊಂದರೆ ಕೊಡಬೇಡ, ನಿನ್ನ ದಾರಿ ನೀನು ನೋಡ್ಕೋ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದ. ಇದೇ ಮಾತನ್ನ ತಾಳಿ ಕಟ್ಟೋಕು ಮೊದಲೇ ಹೇಳಿದ್ದಿದ್ರೆ ಅವಳು ತೀಟೆ ತೀರಿಸಿಕೊಂಡು ಇವನನ್ನ ಬಿಟ್ಬಿಡ್ತಿದ್ಲೇನೋ. ಆದ್ರೆ ಇದೀಗ ತಾಳಿ ಕಟ್ಟಿ ಹೆಂಡತಿ ಅಂತ ಪಕ್ಕದಲ್ಲಿ ಮಲಗಿಸಿಕೊಂಡಿದ್ದ ಪರಿಣಾಮ ಲಕ್ಷ್ಮಿ ಇವನ ಮಾತನ್ನ ಕೇಳದೆ ಹೋಗಿದ್ಲು. ನೀನು ಹೀಗೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ನ ಕೊಡ್ತೀನಿ ಅಂತ ಹೆದರಿಸಿದ್ಲು. ಅಲ್ಲದೆ ನನಗೂ ಜನ ಇದ್ದಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಕೇಳ್ತೀನಿ ಅಂತ ಭಯಪಡಿಸಿದ್ಲು. ಇದರಿಂದ ಹರೀಶ ಸೈಕೋ ರೀತಿ ಬದಲಾಗಿ ಹೋಗಿದ್ದ. ಆಗ್ಲೇ ಬಾಡಿದ ಹೂವಿನ ಮೇಲೆ ನೀರು ಹಾಕಿ ಫ್ರೆಶ್ ಅಂತ ಹೇಳಿ ಮಾರುವಂತೆ ಕ್ರೈಮ್ ಮಾಡಿ ಅದನ್ನ ಕವರ್ ಮಾಡ್ಕೋಬೇಕು ಅಂತ ನಿರ್ಧರಿಸಿದ್ದ. ಲಕ್ಷ್ಮಿಯನ್ನ ಕೊಂದ್ರೆ ಹೇಳೋರು ಕೇಳೋರು ಯಾರೂ ಇರ್ಲಿಲ್ಲ. ಅವಳ ಬಂಧುಗಳಿಗೆ ಇವಳಿಗೆ ಮದುವೆಯಾಗಿದೆ ಅನ್ನೋದು ಬಿಟ್ರೆ ಇವಳ ಬಗ್ಗೆ ಬೇರೇನೂ ಗೊತ್ತಿರ್ಲಿಲ್ಲ. ಇದರಿಂದ ಅವಳನ್ನ ನಂಬಿಸಿ ಅವಳ ಕತೆ ಮುಗಿಸ್ಬೇಕು ಅಂತ ಹರೀಶ ನಿರ್ಧರಿಸಿದ್ದ. ಆಗ ಲಕ್ಷ್ಮಿ ಬಾಡಿಗೆ ಇದ್ದ ಮನೆ ಓನರ್ ಹತ್ರ ತನ್ನ ಮೊದಲನೇ ಹೆಂಡತಿ ಜೊತೆ ಇರೋಕೆ ನಾವು ಹೋಗ್ತಾ ಇದ್ದೀವಿ ಅಂತ ಮನೆ ಓನರ್ಗೆ ಹೇಳಿದ್ದ. ಅಲ್ದೆ ಬರೋಕೆ 1 ವಾರ ಆದ್ರೂ ಆಗಬಹುದು, ಅಕಸ್ಮಾತ್ ನಾವು ಬಾರದಿದ್ರೆ ನೀವು ಮನೆಯನ್ನ ಬೇರೆಯವರಿಗೆ ಬಾಡಿಗೆ ಕೊಡಿ, ನಾವು ಮನೆ ಸಾಮಾನನ್ನ ಸಹ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದ. ಇದಕ್ಕೆ ಮನೆ ಓನರ್ ಸಹ 1 ತಿಂಗಳವರೆಗೂ ವೇಟ್ ಮಾಡ್ತೀನಿ, ನೀವು ಬರೆದಿದ್ರೆ ಬೇರೆಯವರಿಗೆ ಮನೆ ಬಾಡಿಗೆಗೆ ಕೊಡ್ತೀನಿ ಅಂತ ಹೇಳಿದ್ದ. ಅಡ್ವಾನ್ಸ್ ಕೂಡ ಓನರ್ ಹತ್ರನೇ ಇದ್ದು ಅದರಲ್ಲೇ ಬಾಡಿಗೆ ಹಿಡ್ಕೊಳ್ಳಿ ಅಂತ ಹರೀಶ ಹೇಳಿದ್ದ. ಹೀಗೆ ಹೇಳಿದವನು ಲಕ್ಷ್ಮಿ ಹತ್ರ ಇಲ್ಲಸಲ್ಲದ ಮಾತುಗಳನ್ನ ಹೇಳಿ ಅವಳ ಜೊತೆ ಕೊನೆ ಸಲ ಶೃಂಗಾರ ಸಮರವನ್ನ ಸಾರಿದ್ದ. ಕಾಮದ ಅಮಲಿನಲ್ಲೇ ಲಕ್ಷ್ಮಿ ನಿದ್ರೆಗೆ ಜಾರ್ತಿದಂತೆ ಅವಳ ಮೇಲೆ ಕೂತು ಕುತ್ತಿಗೆ ಬಿಗಿದು ಅವಳದ್ದೇ ಸೀರೆಯಿಂದ ಕುತ್ತಿಗೆ ಬಿಗಿದು ಉಸಿರನ್ನ ನಿಲ್ಲಿಸಿದ್ದ. ಬಳಿಕ ಅವಳ ಪಕ್ಕದಲ್ಲೇ ಮಲಗಿ ಚೆನ್ನಾಗಿ ನಿದ್ರೆ ಮಾಡಿದ್ದ. ಬೆಳಗಾದ ತಕ್ಷಣ ಎದ್ದವನೇ ಮೊದಲ ಹೆಂಡತಿ ಮನೆಗೆ ಹೋಗಿ ಅವಳಿಗೆ ನಡೆದ ವಿಚಾರವನ್ನೆಲ್ಲ ತಿಳಿಸಿದ್ದ. ಇನ್ಮುಂದೆ ನಿನಗೆ ಸವತಿ ಕಾಟ ಇರೋದಿಲ್ಲ, ನನ್ನ ಎರಡನೇ ಹೆಂಡತಿ ಲಕ್ಷ್ಮಿನ ಕೊಲೆ ಮಾಡಿದ್ದೀನಿ, ಅವಳ ಶವವನ್ನ ಇವತ್ತು ರಾತ್ರಿ ಹೋಗಿ ಯಾರ ಕಣ್ಣಿಗೂ ಸಿಗದಂತೆ ಮಾಡಿ ಬರ್ತೀನಿ ಅಂತ ಹೇಳಿದ್ದ. ಗಂಡನ ಮಾತನ್ನ ಕೇಳಿದ ಮಾಧವಿ 1 ಸೆಕೆಂಡ್ ಶಾಕ್ ಆಗಿದ್ಲು. ನೀನು ಮಾಡಿದ ಕೆಲಸಕ್ಕೆ ನನ್ನ ಜೊತೆಗೆ ಮಕ್ಕಳನ್ನು ಸಹ ಸಿಲುಕಿಸಬೇಡ, ಅವಳನ್ನ ಬಿಟ್ಟು ಬಾ ಅಂತಷ್ಟೇ ಹೇಳಿದ್ದೆ, ಕೊಲೆ ಮಾಡು ಅಂತ ಹೇಳಿರ್ಲಿಲ್ಲ. ಕೊಲೆ ಮಾಡೋದು ದೊಡ್ಡ ಅಪರಾಧ, ನೀನು ಮೊದಲು ಹೋಗಿ ಪೊಲೀಸರಿಗೆ ಸರೆಂಡರ್ ಆಗು ಅಂತ ಮಾಧವಿ ಹೇಳಿದ್ಲು. ಆದ್ರೂ ಸಹ ಹರೀಶ ತನ್ನ ಮೊಂಡುವಾದವನ್ನೇ ತನ್ನ ಹೆಂಡತಿ ಮುಂದೆ ಮುಂದುವರೆಸಿದ್ದ. ಹೆಂಡತಿಯ ಮಾತಿಗೆ ಮೊದಲಿಗೆ ಹರೀಶ ಒಪ್ಪಿರಲಿಲ್ಲ. ಪೊಲೀಸರ ಕೈಗೆ ಸಿಗದಂತೆ ಒಂದು ಐಡಿಯಾ ಮಾಡಿದ್ದೀನಿ, ಹಾಗೆ ಮಾಡಿದ್ರೆ ನಾನು ಪೊಲೀಸರ ಕೈಗೆ ಸಿಕ್ಕಿ ಬೀಳೋದಿಲ್ಲ ಅಂತ ಹೇಳಿದ್ದ. ಆದರೆ ಮಾಧವಿ ಓದ್ಕೊಂಡಿರೋ ಮಹಿಳೆಯಾಗಿದ್ದು ಮುಂದೆ ಎದುರಾಗೋ ಸಮಸ್ಯೆಗಳನ್ನ ಅರಿತು ಗಂಡನನ್ನ ಎಚ್ಚರಿಸಿದ್ಲು. ನಿಮ್ಮಿಬ್ಬರ ಕಾಲೇಜ್ನಿಂದ ಪೊಲೀಸರು ನಿನ್ನ ಸುಲಭವಾಗಿ ಕಂಡು ಹಿಡಿತಾರೆ, ಇದರಿಂದ ನೀನೇ ಕೊಲೆ ಮಾಡಿರೋದು ಅಂತ ಗೊತ್ತಾಗುತ್ತೆ. ಹೀಗಾಗಿ ನೀನು ಪೊಲೀಸರ ಕೈಗೆ ಸಿಕ್ಕಿ ಬೀಳೋದರ ಜೊತೆಗೆ ನನ್ನ ಸಹ ಸಂಕಷ್ಟಕ್ಕೆ ಸಿಲುಕಿಸಬೇಡ. ನಮ್ಮಿಂದ ಮಕ್ಕಳು ಅನಾಥರಾಗೋ ಬೇಡ, ಮೊದಲು ಹೋಗಿ ಪೊಲೀಸರ ಹತ್ರ ನಡೆದ ವಿಚಾರ ಹೇಳು ಅಂತ ಮಾಧವಿ ಹೇಳಿದ್ಲು. ಇದರಿಂದ ಹರೀಶನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ನನ್ನಿಂದ ಇಬ್ಬರು ಮಕ್ಕಳ ಜೀವನ ಹಾಳಾಗೋದು ಬೇಡ ಅಂತ ನಿರ್ಧರಿಸಿದ್ದ. ಮೊದಲ ಹೆಂಡತಿಯ ಮಾತಿನ ಪ್ರಕಾರ ಪೊಲೀಸರ ಮುಂದೆ ಶರಣಾಗಿ ನಡೆದ ವಿಚಾರವನ್ನೆಲ್ಲ ಹೇಳಿದ್ದ. ಇದರಿಂದ ಪೊಲೀಸರು ಲಕ್ಷ್ಮೀ ಮನೆಗೆ ತೆರಳಿ ಸ್ಥಳ ಮಹಜರು ಮಾಡಿ ಅವಳ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ಬಳಿಕ ಅವಳ ಬಂಧುಗಳಿಗೆ ಇವಳ ಮೃತದೇಹವನ್ನ ಹಸ್ತಾಂತರಿಸಿದ್ರು. ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ರು
ಹರೀಶನಿಗೆ ಜೈಲಿಗೆ ಹೋಗೋದು ತಪ್ಪಿರಲಿಲ್ಲ. ಹೀಗೆ ಹಾಯಾಗಿ ಜೀವನ ನಡೆಸುತ್ತಿದ್ದವನು ಕೊಲೆಗಾರನಾಗಿ ಇವತ್ತು ಜೈಲು ಪಾಲಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಇಲ್ಲಿ ಕೊಲೆ ಮಾಡಿದ್ದ ಗಂಡನ ತಪ್ಪನ್ನ ಅವನಿಗೆ ತಿಳಿಸಿ ಶರಣಾಗುವಂತೆ ಮನವೊಲಿಸಿದ ಮಾಧವಿಯನ್ನ ಪೊಲೀಸರು ಸಹ ಅಭಿನಂದಿಸಿದ್ರು. ಗಂಡನ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗುವ ಬದಲು ಗಂಡನಿಗೆ ಮುಂದಾಗುವ ಪರಿಣಾಮಗಳನ್ನ ಹೇಳಿ ಎಚ್ಚರಿಸಿದ್ಲು. ಇದರಿಂದ ಅವಳ ಜೀವನವು ಅಲ್ಲದೆ ಮಕ್ಕಳ ಭವಿಷ್ಯವು ಹಾಳಾಗದಂತೆ ನೋಡ್ಕೊಂಡಿದ್ಲು. ಹೀಗಾಗಿ ಪೊಲೀಸರು ಈಕೆ ಮಾಡಿದ ಕೆಲಸವನ್ನ ಮೆಚ್ಚಿಕೊಂಡಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.